ನೀವು ನಿಮ್ಮ ಇತಿಹಾಸವನ್ನ ತೆಗೆದು ಹೇಳ್ಬೇಕಾಗುತ್ತೆ. ನಾನು ನೀವು ಸೋಮಣ್ಣ ಅವರೇ ಪ್ರಶ್ನೆವನ್ನ ಮಾಡಿದ್ದಾರೆ, ಅವತ್ತು ನೀವು ಕಾಂಗ್ರೆಸ್ ಪರವಾಗಿ ಮತವನ್ನ ಹಾಕಿದ್ದೀರಾ, ಅದನ್ನ ಹೇಳಿದ್ರೆ ಇದುವರೆಗೂ ನೀವು ಬಹಿರಂಗಪಡಿಸಲಿಲ್ಲ. ತನ್ನ ಎರಡು ಮಕ್ಕಳು ಹುಟ್ಟಬೇಕಾದ್ರೂ ಜೈಲಲ್ಲಿದ್ರು, ಅವೆರಡೂ ಕಾವೇರಿ ಹೋರಾಟ ಗೊತ್ತಿಲ್ವ ನಿಮ್ಗೆ? ನಾರಾಯಣ ಗೌಡನ ಪಾದ ಧೂಳುಕು ಸಮಾನ. ನೀನು ಇವತ್ತು ತರಲೆ ಮಾತಾಡ್ತೀಯ. ಒಂದು ವಾಟರ್ ನಾಗರಾಜ್ ಬಗ್ಗೆ ನೀನ್ ಮಾತಾಡಿಲ್ಲ, ಹುಚ್ಚುಚ್ಚಾಗಿ ಮಾತಾಡಿದ್ದೆ. ವಾಟರ್ ನಾಗರಾಜ್ ಬಗ್ಗೆ ಹಳೆ ವಿಡಿಯೋ ನೋಡು, ಗೊತ್ತಾಗ್ತದೆ. ಅವನ ಪಾದದ ಧೂಳಿಗೂ ಸಮಾನ. ನಾಳೆನೇನು ಇನ್ನೊಬ್ಬ ಕನ್ನಡ ವಿರೋಧಿ, ನಾಡದ್ರೋಹಿ, ದೇಶದ್ರೋಹಿಯೂ ಹೌದು. ವಾಜಪೇಯಿ ವಿರೋಧ ಮಾಡಿದ್ಯಾ, ಅದಕ್ಕೆ ದೇಶದ್ರೋಹಿ ಅಂತ ಹೇಳ್ತಾರೆ. ನಮಸ್ಕಾರ, ನಾನು ನಿಮ್ಮ ದಾಪಿ ಅಂಜನಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ಕರ್ನಾಟಕದಲ್ಲಿ ಇವತ್ತು ಕಾವೇರಿ ಕಾವು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಇವತ್ತು ಕನ್ನಡ ಪರ ಸಂಘಟನೆಗಳು, ನಾರಾಯಣ ಗೌಡರು ಎಲ್ಲರೂ ಸೇರಿ ಬಂದ್ ಮಾಡೋದ್ ಬೇಡ, ಹೋರಾಟ ಮಾಡೋಣ ಅನ್ನತಕ್ಕಂಥ ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ನಮ್ಮ ಹಿರಿಯ ಮುನ್ಸತಿಗಳಾದಂತಹ ವಾಟಾಳ್ ನಾಗರಾಜ್ ರವರು ಹಿಂದೆ ಮುಂದೆ ನೋಡದೆ ಬಂದ್ 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 ಅನ್ನುವಂತ ಕರೆಯನ್ನ ಕೊಟ್ಟಿದ್ರು. ಆ ಬಂದ್ ವಿಚಾರದಲ್ಲಿ ಕರ್ನಾಟಕ ರಕ್ಷಣೆಗೆ ಯಾವತ್ತೂ ಸಹ ಬಂದ್ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ತೀರ್ಮಾನ ನಾರಾಯಣ ಗೌಡರು. ನಾವು ಯಾವತ್ತೂ ಸಹ ಬಂದ್ಗೆ ಬೆಂಬಲವನ್ನ ಕೊಟ್ಟೇ ಇಲ್ಲ, ಹೋರಾಟವನ್ನ ಮಾಡಿದೀವಿ. ವಾಟಾಳ್ ನಾಗರಾಜ್ ರವರ ಕಾವೇರಿ ಪರ ಹೋರಾಟವನ್ನ ನಾವು ಯಾವತ್ತೂ ವಿರೋಧಿಸಲಿಲ್ಲ. ಆದ್ರೆ ಅವರ ನಿಲುವುಗಳು ಏನಿದೆ, ಬಂದ್ ಅನ್ನತಕ್ಕಂತ ನಿಲುವುಗಳನ್ನ ನಾವು ಅಂದ್ರೆ ಬೇಡ ಅನ್ನೋದನ್ನ ಹೇಳ್ತಾ ಬಂದ್ವಿ. ಇದಿರ್ಲಿ ಬಿಡಿ, ನಾವು ಹೋರಾಟಗಾರರು ಏನೋ ಒಂದು ಮಾಡ್ತೀವಿ. ಆದ್ರೆ ಒಬ್ಬ ಅರೆ ಹುಚ್ಚ, ಈ ರಾಜ್ಯದ ಅರೆ ಹುಚ್ಚ ಶಾಸಕನಾಗಿರ್ತಕ್ಕಂಥ ಯತ್ನಾಳ್, ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಹೇಳಿಕೆಯನ್ನ ಕೊಡ್ತಾನೆ. ನಾರಾಯಣ ಗೌಡರು ಯಾಕೆ ಈ ಹೋರಾಟಕ್ಕೆ ಭಾಗವಹಿಸ್ತಾ ಇಲ್ಲ? ಓ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ ಅದಕ್ಕೋಸ್ಕರನ? ಓ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅದಕ್ಕೋಸ್ಕರನ? ನೀವೇನ್ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅನ್ನತಕ್ಕಂತ ತರಲೆ ಮಾತುಗಳನ್ನ ಮಾತಾಡ್ತಾರೆ. ರೀ ಯತ್ನಾಳ್, ನೀವು ನಿಮ್ ಇತಿಹಾಸವನ್ನ ತೆಗೆದು ಹೇಳ್ಬೇಕಾಗುತ್ತೆ. ನಾನು ಕೇಂದ್ರ ಸರ್ಕಾರದಲ್ಲಿ ನೀವು ಮಂತ್ರಿ ಆಗಿದ್ರಿ, ವಾಜಪೇಯಿ ಸರ್ಕಾರದಲ್ಲಿ. ಅವತ್ತು ವಾಜಪೇಯಿ ಅವರನ್ನ ಬೀಳಿಸ್ಬೇಕಾದ್ರೆ ನೀವು ಒಬ್ರು ಕಾರಣರು. ನೀವು ಸೋಮಣ್ಣ ಅವರೇ ಪ್ರಶ್ನೆವನ್ನ ಮಾಡಿದ್ದಾರೆ, ಅವತ್ತು ನೀವು ಕಾಂಗ್ರೆಸ್ ಪರವಾಗಿ ಮತವನ್ನ ಹಾಕಿದ್ದೀರಾ, ಅದನ್ನ ಹೇಳಿದ್ರೆ ಇದುವರೆಗೂ ನೀವು ಬಹಿರಂಗಪಡಿಸಲಿಲ್ಲ. ಮತ್ತೆ ನಿಮ್ಗೆ ಏನು ಯಾರು ಪ್ರಬಲವಾಗಿರ್ತಾರೋ ಅವ್ರನ್ನ ವಿರೋಧಿಸಬೇಕು, ಅವ್ರ ವಿರುದ್ಧ ಮಾತಾಡಿದ್ರೆ ನಿಮ್ಗೆ ಪ್ರಚಾರ ಸಿಗುತ್ತೆ ಅಂತಕ್ಕಂಥ ಪ್ರಚಾರ ದಾಹ ನಿಮ್ಗೆ. ಇವತ್ತು ಒಂದು ಮಾತಾಡ್ತಾರೆ, ಗಾದೆ ಮಾತಿದೆ, ನಾಯಿಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಕಂಬ ಕಾಣಿಸುತ್ತೆ ಅದು ಕಾಲೇ ಇರುತ್ತೆ. ಹಂಗೆ ನೀವು ಮೈಕು ಮೀಡಿಯಾದವ್ರು ಮೈಕ್ ಕಂಡ್ರೆ ಸಾಕು, ಅಲ್ಲೆಲ್ಲ ಏನೋ ಒಂದು ಹೇಳಿಕೆ. ಇವತ್ತು ನಾರಾಯಣ ಗೌಡರು ಇಡೀ ರಾಜ್ಯದಲ್ಲಿ ಇವತ್ತು 28 ವರ್ಷಗಳಿಂದ ಅನೇಕ ಕರವೆಯನ್ನು ಕಟ್ಕೊಂಡು ಹೋರಾಟವನ್ನ ಮಾಡ್ಕೊಳ್ತಾ ಬಂದಿದೆ. ತನ್ನ ಎರಡು ಮಕ್ಕಳು ಹುಟ್ಟಬೇಕಾದ್ರೂ ಜೈಲಲ್ಲಿದ್ರು, ಅವೆರಡೂ ಕಾವೇರಿ ಹೋರಾಟ. ಅದು ಗೊತ್ತಿಲ್ವ ನಿಮ್ಗೆ? ನಾರಾಯಣ ಗೌಡರು ಹೋರಾಟ ಮಾಡಿಲ್ಲ, ಅವಾಗೆಲ್ಲ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು, ತಿಳ್ಕೊಳ್ಳಿ. ಮತ್ತೆ ಆ ಎರಡು ಮಕ್ಕಳು ಹುಟ್ಟಬೇಕಾದ್ರೆ ಜೈಲಲ್ಲಿದ್ರು. ಅನೇಕ ಬಾರಿ, ಮತ್ತೆ 2 ಬಾರಿ ದೆಹಲಿಯಲ್ಲಿ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟವನ್ನ ಮಾಡಿ 2 ಬಾರಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಕೊಟ್ಟಿದ್ದೇವೆ. ದೆಹಲಿ ಕಮಿಷನರ್ ನಮ್ಮೊಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ. 20,000 ಜನರನ್ನ ರಸ್ತೆಯಲ್ಲಿ ನಿಲ್ಲಿಸಿ ಅರೆಸ್ಟ್ ಮಾಡಿಬಿಟ್ಟು ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಇದೆ ನಮ್ಮ ಹತ್ರ. ಕಾವೇರಿ ವಿಚಾರದಲ್ಲಿ ನಿಮ್ಗೇನ್ರಿ ಗೊತ್ತು? ಕರಾವಳಿ ಬಗ್ಗೆ ನಿಮ್ಗೇನ್ರಿ ಗೊತ್ತು? ನಾರಾಯಣ ಗೌಡರ ಬಗ್ಗೆ ನಿಮ್ಗೇನ್ರಿ ಗೊತ್ತು? ನಾರಾಯಣ ಗೌಡನ ಪಾದ ಧೂಳುಕು ಸಮಾನ. ನೀನು ಇವತ್ತು ತರಲೆ ಮಾತಾಡ್ತೀಯ. ಒಂದು ಎಲ್ರಿ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ ಹೇಳ್ತೀರಿ, ಯಾವ್ದ್ರಿ ನಮ್ದು ಕಾಂಗ್ರೆಸ್ ರಕ್ಷಣಾ ವೇದಿಕೆ? ನಿಮ್ ಯಡಿಯೂರಪ್ಪನ ಸರ್ಕಾರದಲ್ಲಿ ಸುಮಾರು ಜನ ನಾರಾಯಣ ಗೌಡರ ಬೆಂಬಲದಿಂದ ಗೆದ್ರಲ್ಲ, ಅವಾಗ ಕಾಂಗ್ರೆಸ್ ರಕ್ಷಣಾ ವೇದಿಕೆ ಇರ್ಲಿಲ್ವಾ? ಯಾವ್ದು ಬೇಡಪ್ಪ, 2023ನೇ ತಾರೀಕು ಡಿಸೆಂಬರ್ 27, 2023 ಡಿಸೆಂಬರ್ 27ನೇ ತಾರೀಕು ಈ ರಾಜ್ಯದಲ್ಲಿ ಕನ್ನಡದ ನಾಮಫಲಕಗಳನ್ನ ಹಾಕ್ಬೇಕು ಅಂತ ಹೇಳಿ ದೊಡ್ಡ ಹೋರಾಟವನ್ನ ಮಾಡಿದ್ರು ನಾರಾಯಣ ಗೌಡರ ನಾಯಕತ್ವದಲ್ಲಿ. ಇಡೀ ರಾಜ್ಯದಲ್ಲಿ ಹೋರಾಟ ಆಯ್ತು. ಬೆಂಗಳೂರಲ್ಲಂತೂ ಅನೇಕ ಬೋರ್ಡ್ಗಳನ್ನ ನೋಡಿದ್ರು. ಆವತ್ತು ನಾರಾಯಣ ಗೌಡರನ್ನ ಇದೇ ಕಾಂಗ್ರೆಸ್ ಸರ್ಕಾರ ಬಂಧಿಸ್ತು. ಕಾಂಗ್ರೆಸ್ ಫೇವರ್ ಆಗಿದ್ರೆ ನಾರಾಯಣ ಗೌಡರನ್ನ ಏನಕ್ಕೆ ಬಂಧಿಸ್ತಾ ಇದ್ರು? ಪರಿಜ್ಞಾನ, ಸಾಮಾನ್ಯ ಜ್ಞಾನ ಇಲ್ವಾ ನಿಮ್ಗೆ? ಅವತ್ತು 19 ಕೇಸ್ಗಳನ್ನ ಹಾಕಿ 17 ದಿನಗಳ ಕಾಲ ನಾರಾಯಣ ಗೌಡರು ಎಲ್ಲರನ್ನ ನಾಯಕರುಗಳನ್ನ ಜೈಲಲ್ಲಿ ಇಟ್ರು. ಅವತ್ತೇನ್ರಿ ಇದ್ರಿ ನೀವು? ಇದೇ ನಿಮ್ ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರ ಕಾಲದಲ್ಲಿ ತಿರುವಳ್ಳವರ ಪ್ರತಿಮೆಯನ್ನ ವಿರೋಧಿಸಿದ ಇದಕ್ಕೆ 650 ಜನರನ್ನ ನಮ್ಮನ್ನ ಜೈಲಲ್ಲಿ ಇಟ್ರು. ಅವತ್ತೇನ್ರಿ ಮಾತಾಡಿದ್ರೆ ನೀವು? ಇವತ್ತು ಯಡಿಯೂರಪ್ಪನವ್ರನ್ನ ಬೈದ್ರೆ ನಿಮ್ಗೆ ಪ್ರಚಾರ ಸಿಗುತ್ತೆ, ವಿಜಯನವ್ರನ್ನ ಬೈದ್ರೆ ನಿಮ್ಗೆ ಪ್ರಚಾರ ಸಿಗುತ್ತೆ, ಬಿಜೆಪಿಯವರ ಕೆಲವು ನಾಯಕರುಗಳನ್ನ ಅಂದ್ರೆ ಟಾಪ್ ಮೋಸ್ಟ್ ನಾಯಕರುಗಳನ್ನ ಬೈದ್ರೆ ಪ್ರಚಾರ ಸಿಗುತ್ತೆ. ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ನಾಡಿನ ಪರವಾಗಿ ಯಾವುದೇ ಸರ್ಕಾರ ಇದ್ರು, ಯಾವುದೇ ವ್ಯಕ್ತಿ ಇದ್ರು, ಎಂತದೇ ಇದ್ರು ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ದೇವೆ. ಕಾಂಗ್ರೆಸ್ ವಿರುದ್ಧ ಅತಿ ಹೆಚ್ಚು ಹೋರಾಟ ಮಾಡಿದ್ದೇವೆ, ಬಿಜೆಪಿ ವಿರುದ್ಧ ಮಾಡಿದ್ದೇವೆ, ಜೆಡಿ ಎಲ್ಲರ ವಿರುದ್ಧ ಮಾತಾಡಿದ್ದೀವಿ. ಆದ್ರೆ ನಾವು ಯಾರು ವೈಯಕ್ತಿಕ ದ್ವೇಷಗಳಲ್ಲ, ನಮ್ಮದು ಕನ್ನಡ ಪರ ನಿಲುವು. ಮತ್ ಇವಾಗ ಆಗ್ಬೇಕಾಗಿರೋದೇನು? ಈ ದೆಹಲಿಯ ದೊರೆಗಳು ಅಂದ್ರೆ ಕೇಂದ್ರ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರತಕ್ಕಂತ
ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ. ಆ ಸಮಿತಿ ಕೇಳೋದು ಕೇಂದ್ರ ಸರ್ಕಾರದ ಮಾತು. ಕೇಂದ್ರ ಸರ್ಕಾರದವ್ರು ಹೇಳ್ಬೇಕ್ರಿ ನೀನು, ರಾಜ್ಯ ಸರ್ಕಾರದವ್ರಲ್ಲ. ರಾಜ್ಯ ಸರ್ಕಾರ ಯಾವನ್ನೆಲ್ಲ ಬಿಟ್ಬಿಡಿ. ಇವತ್ತು DK ಶಿವಕುಮಾರ್ ಏನಾದ್ರು ಕಾವೇರಿಯ ಕನ್ನಡಿಗರ ವಿರುದ್ಧವಾಗಿ ಏನಾದ್ರು ನಿಂತ್ಕೊಂಡ್ರೆ ಅವ್ರ ವಿರುದ್ಧ ನಾವು ನಿಲ್ತೀವಿ. ಅದನ್ನ ನೀನ್ ಹೇಳ್ಕೊಡ್ಬೇಕಾಗಿಲ್ಲ. ನೀವೇ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಆ ಹೋರಾಟ ಮಾಡಿ ಈ ಹೋರಾಟ ಮಾಡಿ ಅಂತೇಳಿ ನೀನು ಕಾಂಟ್ರಾಕ್ಟ್ ಕೊಟ್ಟಿದ್ದೆ ನಮ್ಗೆ. ಅಲ್ಲೇ ಉಗಿದು ಉಪ್ಪಾಕಿ ನಿನ್ನ ದೂರ ಇಟ್ಟಿದ್ದಾರೆ. ಬಿಜೆಪಿಯವರು ಉಗಿದು ಶಾಸಕ ಸ್ಥಾನದಿಂದ ನಿನ್ನನ್ನು ಹೊರಗಡೆ ಇಟ್ಟಿದ್ದಾರೆ. ಬಿಜೆಪಿಯಿಂದ ಉಗಿದು ದೂರ ಇಟ್ಟಿದ್ದಾರೆ. ನಿಮ್ಗೆ ರಾಜಕೀಯ ಮಾನ ಮರ್ಯಾದೆ ಇಲ್ಲದೆ ಇವತ್ತು ಬಿಜೆಪಿಯ ಪರವಹಿಸ್ಕೊಂಡು ಒಂದ್ಸರಿ ಮಾತಾಡ್ತೀಯ, ಒಂದ್ಸರಿ ವಿರುದ್ಧವಾಗಿ ಮಾತಾಡ್ತೀಯ. ಯಾಕೆ? ಹಿಂದೆ ಮುಸಲ್ಮಾನರ ಟೋಪಿಗಳನ್ನ ಹಾಕೊಂಡು ಬಿರಿಯಾನಿ ತಿನ್ಕೊಂಡು ಮಸೀದಿಗಳಿಗೆ ಹೋಗಿ ಅಲ್ಲಾ ಅಕ್ಬರ್ ಅಂತ ಹೇಳಿ ಮಾಡ್ತಾ ಇದ್ದನ್ನು ಇವತ್ತು ಮುಸಲ್ಮಾನರನ್ನ ವಿರೋಧಿಸ್ತಾ ಇದೆಯಲ್ಲ. ಇವಾಗ ಏನು ಅನ್ಸಲ್ವಾ ನಿಮ್ಗೆ? ನಿಮ್ ವಿಜಯಪುರದಲ್ಲಿ ನಿಮ್ನೆಲ್ಲ ಕಥೆಗಳನ್ನೆಲ್ಲ ಹೇಳ್ತಾರೆ ಅಲ್ಲಿನ ಜನರು. ಉಗಿದು ಉಪ್ಪಾಕ್ತಾರೆ ನಿಮ್ಗೆ. ರಾಜಕೀಯ ಮಾನ ಮರ್ಯಾದೆ ಇದ್ರೆ ನೀವು ಪ್ರಚಾರದ ತೆವಲಕ್ಕೋಸ್ಕರ ಏನಾದ್ರು ಮಾತಾಡ್ಬೇಕು ರೀ. ನಾರಾಯಣಗೌಡರ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಏನ್ ವಿಚಾರ ಗೊತ್ತಿದೆ ನಿಮ್ಗೆ? ಇವತ್ತು ಆನ್ಲೈನ್ ಲಾಟರಿ ವಿರುದ್ಧ ಹೋರಾಟ ಮಾಡಿದ್ದಾರೆ, ಹಿಂದಿ ಏರಿಕೆ ವಿರುದ್ಧ ಹೋರಾಟ ಮಾಡಿದ್ದಾರೆ, ಕಾವೇರಿ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ, ಗಡಿ ವಿಚಾರದಲ್ಲಿ. ಒಂದೇ ಒಂದು ಸರಿ ನೀನು ಬೆಳಗಾವಿಯ ಆ ದುರ್ಳ ದುಷ್ಟ MES ನವರ ವಿರುದ್ಧ ಒಂದ್ಸರಿ ಮಾತಾಡಿದ್ಯೇನಪ್ಪ ನೀನು? ಮಾತಾಡಿದ್ಯಾ? ಈ ರಾಜ್ಯದ ವಿಚಾರವಾಗಿ ಕೇಂದ್ರದ ಮಂತ್ರಿ ಆಗಿದೆ. ಯಾವ ಕಾವೇರಿ ವಿಚಾರದಲ್ಲಿ ನೀನು ಕೇಂದ್ರದಲ್ಲಿ ಕೂತ್ಕೊಂಡು ಮಾತಾಡಿದ್ಯಾ? ಇಲ್ಲ. ನೀನು ಒಂದು ದಿನ ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ, ಈ ನದಿ ನೀರಿನ ಹಂಚಿಕೆ ವಿಚಾರವಾಗಿ, ಗಡಿ ಸಮಸ್ಯೆಗಳ ವಿಚಾರವಾಗಿ, ಕನ್ನಡಿಗರ ಸಮಸ್ಯೆ ವಿಚಾರವಾಗಿ ಯಾವತ್ತೂ ಮಾತಾಡಲಿಲ್ಲ. ಇವೆಲ್ಲವನ್ನ ಮಾತಾಡಿದ್ದು ನಾರಾಯಣಗೌಡರು, ನೀನಲ್ಲ. ಇವತ್ತು ನಾರಾಯಣಗೌಡರು ಪ್ರಶ್ನೆ ಮಾಡಕ್ಕೆ ಏನು ಯೋಗ್ಯತೆ ಇದೆ ನಿಮ್ಗೆ? ನಿಮ್ಗೆ ಯೋಗ್ಯತೆನೇ ಇಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿನ್ನ ಅಲ್ಕಲು ಬಾಯಿ ಮುಚ್ಕೊಂಡು ಮನೆಗಿರೋದು. ಇಲ್ಲ ತಾಕತ್ತಿದ್ರೆ ನಿನ್ನ ಬಿಜೆಪಿಯಲ್ಲಿ ಹೋಗುದು ದೂರ ಇಟ್ಟಿದಾರಲ್ಲ, ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟ ಇವಾಗ ನಿಂತ್ಬಿಟ್ಟು ಗೆಲ್ಲ ಬರೋಣ. ನಿಂತ್ಬಿಟ್ಟು ಗೆಲ್ಲ ಆಗಲ್ಲ. ಇರ್ಬೇಕು ತಾಕತ್ತಿದ್ರೆ ಇಲ್ಲಿ ಮೀಡಿಯಾದವ್ರು ಏನೋ ಮೈಕ್ ಇಟ್ರು ಮಾತಾಡ್ತೀಯ. ಏನೇನೋ ತರಲೆ ಹುಚ್ಚಿನ ತರ ಮಾತಾಡೋದು ಏನ್ರಿ? ಹೋಗ್ಲಿ. ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟಗಾರರು. ವಾಟಾಳ್ ನಾಗರಾಜ್ ಬಗ್ಗೆ ನೀನ್ ಮಾತಾಡಿಲ್ವಾ? ಹುಚ್ಚುಚ್ಚಾಗಿ ಮಾತಾಡಿದ್ದೆ ವಾಟಾಳ್ ನಾಗರಾಜ್ ಬಗ್ಗೆ. ಹಳೆ ವಿಡಿಯೋ ನೋಡು, ಗೊತ್ತಾಗುತ್ತೆ. ಹಿಂದೊಮ್ಮೆ ಬಂದು ಕರೆ ಕೊಟ್ಟಿದ್ದಾಗ ನೀನೇನ್ ಮಾತಾಡಿದ್ದೆ ಅಂತ. ಫಸ್ಟ್ ಇತಿಹಾಸ ತಿಳ್ಕೊಳ್ಳಿ. ಯಾರು ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಮಾತಾಡೋದು ಕಲೀರಿ. ಈಗ ಒಬ್ಬ MLA ಜನರಿಂದ ಆಯ್ಕೆ ಆಗಿ ಬಂದಿದ್ದೀನಿ ಅಂತ ಬೇರೆ ಹೇಳ್ತೀಯಾ? ಈಗ ಹೋಗಿ ನಿಂತ್ಕೊಂಡು ಗೆದ್ಬಿಟ್ಟು ಆಯ್ಕೆ ಆಗ್ಬಿಟ್ಟು ಬಂದು ಮಾತಾಡಪ್ಪ ನೋಡೋಣ. ಯಾವತ್ರಿ ನೀನ್ ಮಹದಾಯಿ ವಿಚಾರ ಮಾತಾಡಿದ್ಯಾ? ಗಡಿ ವಿಚಾರ, ಬೆಳಗಾವಿ ವಿಚಾರದಲ್ಲಿ ಯಾವತ್ರಿ ಮಾತಾಡಿದ್ದೀರಾ? ಏನು ಮಾತಾಡಿಲ್ಲ. ಸುಮ್ಮನೆ ತರಲೆ ಮಾಡೋದು. ವಿಜಯಪುರದ ಜನ ಇವನನ್ನ ಉಗಿದು ದೂರ ಇಡ್ರಿ. ಫಸ್ಟ್ ಇವನೊಬ್ಬ ಕರ್ನಾಟಕಕ್ಕೆ ಮಾರಕ, ಬಿಜೆಪಿಯವರೆಗೂ ಮಾರಕ. ಇವನು ಅದಕ್ಕೆ ದೂರ ಇಟ್ಟಿರೋದು. ಅವನು ನಿನ್ ಕತೆ ಗೊತ್ತು, ಅದಕ್ಕೆ ಬಿಜೆಪಿ ದೂರ ಇಟ್ಟಿರೋದು. ಮೊದಲು ನಾರಾಯಣಗೌಡರ ಕ್ಷಮೆಯನ್ನ ಕೇಳಬೇಕು ನೀನು. ಮತ್ತೆ ನಾರಾಯಣಗೌಡರ ವಿಚಾರ ಮಾತಾಡೋದು ನಾವು ನಿನ್ನವೆಲ್ಲವನ್ನ ತೆಗಿತೀವಿ. ನೀನೇನು ಅದೇನೇನು ಸಹಕಾರ ಸಂಘ ಕಟ್ಟಿದ್ಯಾ, ಅದ್ರಲ್ಲಿ ಏನೇನು ಅವ್ಯವಹಾರಗಳು ಮಾಡಿದ್ಯಾ ಎಲ್ಲವೂ ನಮಗೆ ಮಾಹಿತಿ ಇದೆ. ನಿಮ್ ಜೊತೆಗಿರೋದು ಏನೇನು ಬಳಸ್ಕೊಂಡೆ, ಮತ್ತೆ ಎಲ್ಲಿ ದೂರ ಇಟ್ಟಿದ್ದೆ ಎಲ್ಲವೂ ಗೊತ್ತಿದೆ ರೀ. ನೀನು ಪ್ರಬಲವಾಗಿರೋ ನಾಯಕರ ವಿಚಾರವಾಗೆಲ್ಲ ಮಾತಾಡೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ವಿಚಾರವಾಗಿ ಮಾತಾಡಿ ಗೊತ್ತಾಗುತ್ತೆ. ನನ್ನ ರಕ್ಷಣಾ ವೇದಿಕೆಯಲ್ಲಿ ಕಟ್ಟ ಕಡೆಯಲ್ಲಿ ಬಾಟವನ್ನ ಇಟ್ಕೊಂಡು ಕನ್ನಡಕ್ಕೆ ಜೈ ಅಂತ ಹೇಳಿ ಕೂಗ್ತಾನಲ್ಲ, ಅವನ ಪಾದದ ಧೂಳಿಗೂ ಸಮಾನಲ್ಲ. ನಾಳೆ ನೀನು ಇನ್ನೊಬ್ಬ ಕನ್ನಡ ವಿರೋಧಿ, ನಾಡದ್ರೋಹಿ, ದೇಶದ್ರೋಹಿಯೂ ಹೌದು. ವಾಜಪೇಯಿ ವಿರೋಧ ಮಾಡಿದ್ಯಾ, ಅದಕ್ಕೆ ದೇಶದ್ರೋಹಿ ಅಂತ ಹೇಳಿ ಕರಿತಾ ಇದ್ದೀನಿ ನಿನ್ನ. ವಾಜಪೇಯಿಯ ವಿರೋಧಿ, ದೇಶದ್ರೋಹಿನೂ ಹೌದು ನೀನು. ಇನ್ಮೇಲೆ ನೀನ್ ಯಾವುದೇ ಕಾರಣಕ್ಕೂ ಕನ್ನಡ ಹೋರಾಟಗಾರರು, ಅದರಲ್ಲೂ ನಾರಾಯಣಗೌಡ ವಿಚಾರವಾಗಿ ನೀನ್ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ನಾನು ನೀಡ್ತಾ ಇದ್ದೀನಿ. ಬಿಜೆಪಿ ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆದವ್ರು ಎಷ್ಟು ಜಿಗಿದಾಡ್ತಿದ್ರು, ಟಣ ಜಿಗಿದಾಡ್ತಿದ್ರು. ಇವತ್ತು ನಾವು ಬಂದ್ ಕರೆ ಕೊಡೋದಿಲ್ಲ, ನಾವು ಬಂದ್ ಮಾಡೋದಿಲ್ಲ, ನಾವು DK ಶಿವಕುಮಾರ್ ವಿರುದ್ಧ ಮಾತಾಡೋದಿಲ್ಲ. ಅಂದ್ರೆ ಇದೇನು ಕಾಂಗ್ರೆಸ್ಸಿನ ರಕ್ಷಣಾ ವೇದಿಕೆ, ಕನ್ನಡ ಭಾಷೆಯನ್ನು ಉಳಿಸೋದ್ರ ರಕ್ಷಣಾ ವೇದಿಕೆ.